ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಯಾವಾಗ ಬರುತ್ತೆ, ಇದಕ್ಕೆ ಒಂದು ದಿನಾಂಕ ಕೂಡ ಫಿಕ್ಸ್ ಆಗಿದೆ. ಯಾವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಬರುತ್ತೆ ಏನು ಅನ್ನುವಂತಹ ಮಾಹಿತಿ ಆದರೆ ಈ ವಿಡಿಯೋದಲ್ಲಿ ಸಿಗಲಿದೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕುರಿತು ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ಗಳನ್ನು ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಇವತ್ತು ಒಂದು ಸ್ಮಾಲ್ ಅಪ್ಡೇಟ್ ಆದರೆ ಇದೆ, ಆ ಒಂದು ಅಪ್ಡೇಟ್ ಬಗ್ಗೆ ಹೇಳ್ಬಿಟ್ಟು ನಿಮಗೆ ಗೃಹಲಕ್ಷ್ಮಿ 15ನೇ ಕಂತಿನ ಹಣದ ಕುರಿತಾದರೆ ಮಾತನಾಡ್ತೀನಿ. ಇದು ಒಂದು ನಂದಿನಿ ಹಾಲಿನ ಕುರಿತು ಒಂದು ಅಪ್ಡೇಟ್ ಇರುವಂಥದ್ದು ಒಂದು ನ್ಯೂಸ್ ಆದರೆ ಇದೆ, ಅದ್ರ ಬಗ್ಗೆ ನಿಮಗೆ ಜಸ್ಟ್ ತಿಳಿಸ್ಕೊಡ್ತೀನಿ ಅಷ್ಟೇ. ಇಲ್ಲಿ ನಂದಿನಿಗೆ ಹೆಚ್ಚಿದ ಬೇಡಿಕೆ, ದೆಹಲಿಯಲ್ಲಿ ನಿತ್ಯ 11,000 ಲೀಟರ್ ಹಾಲು ಆದರೆ ಮಾರಾಟ. ಇಲ್ಲಿ ರಾಷ್ಟ್ರದ ರಾಜಧಾನಿ ನವದೆಹಲಿಯಲ್ಲಿ ನಂದಿನಿ ಹಾಲಿನ ಮಾರಾಟದಲ್ಲಿ ಏರಿಕೆ ಕಂಡಿದ್ದು ಕಡಿಮೆ ಅವಧಿಯಲ್ಲೇ ಹೆಚ್ಚಿನ ಸಂಖ್ಯೆಯ ಗ್ರಾಹಕರನ್ನು ಆಕರ್ಷಿಸುತ್ತಿದೆ. ರಾಜ್ಯದ ಆಚೆಗೂ ಹಾಲಿನ ಮಾರುಕಟ್ಟೆ ವಿಸ್ತರಿಸುವ ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಳಿಯು ಕೆಎಂಎಫ್ ಇತ್ತೀಚೆಗೆ ದೆಹಲಿಯಲ್ಲಿ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಜತೆಯಾಗಿ ವಿವಿಧ ಶ್ರೇಣಿಯ ನಂದಿನಿ ಹಾಲಿನ ಮಾರಾಟವನ್ನು ಆರಂಭಿಸಿದೆ. ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಹಾಲನ್ನು ಪೂರೈಸುವ ಮೂಲಕ ಪ್ರಸ್ತುತ ಮಾರುಕಟ್ಟೆಯಲ್ಲಿರುವ ವಿವಿಧ ಕಂಪನಿಗಳ ಹಾಲಿಗೆ ಸ್ಪರ್ಧೆ ನೀಡುತ್ತಿದೆ. ಪ್ರಸ್ತುತ ಗುಜರಾತ್ನ ಅಮೂಲ್, ಮದರ್ ಡೇರಿ ಸೇರಿ ವಿವಿಧ ಕಂಪನಿಗಳ ಹಾಲು ದೆಹಲಿ ಮಾರುಕಟ್ಟೆಯಲ್ಲಿ ರುಚಿ ಗುಣಮಟ್ಟದ ಕಾರಣದಿಂದಾಗಿ ನಂದಿನಿ ಹಾಲು ದೆಹಲಿಯ ಗ್ರಾಹಕರಿಗೆ ಇಷ್ಟವಾಗಿದೆ ಎಂದು ಇಲ್ಲಿ ಕೆಎಂಎಫ್ ಅಧಿಕಾರಿಗಳಾದರೆ ತಿಳಿಸ್ತಿದ್ದಾರೆ. ಪ್ರತಿನಿತ್ಯ 10,000ದಿಂದ 11,000 ಲೀಟರ್ ಹಾಲು ಮಾರಾಟವಾಗುತ್ತಿದೆ. ಮಾರುಕಟ್ಟೆಯಲ್ಲಿ ಬೇರೆ ಕಂಪನಿಗಳಿಂದ ಕಠಿಣ ಸ್ಪರ್ಧೆ ಇದೆ. ಮಾರಾಟಗಾರರನ್ನು ನಿಯೋಜಿಸಿ ಮಾರುಕಟ್ಟೆ ವಿಸ್ತರಿಸಬೇಕಿದೆ. ಸದ್ಯಕ್ಕೆ ಹಾಲನ್ನು ಪೂರೈಕೆ ಮಾಡುತ್ತಿದ್ದೇವೆ. ಮುಂದೆ ಎಲ್ಲ ಉತ್ಪನ್ನಗಳನ್ನು ದೆಹಲಿ ಮಾರುಕಟ್ಟೆಗೆ ಪರಿಚಯಿಸಲಾಗುತ್ತದೆ ಎಂದು ಕೆಎಂ ಜಗದೀಶ್ ಅವರು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಮಾಧ್ಯಮದವರಿಗೆ. ಸ್ನೇಹಿತರೆ, ಇದು ಸದ್ಯಕ್ಕೆ ಇರುವಂತಹ ಅಪ್ಡೇಟ್. ಇದು ಹಾಲಿನ ಕುರಿತು ನಿಮ್ಗೊಂದು ಅಪ್ಡೇಟ್ ಹೇಳಬೇಕಿತ್ತು, ತಿಳಿಸ್ಕೊಟ್ಬಿಟ್ಟೆ ಕ್ವಿಕ್ ಆಗಿ. ಈಗ 15ನೇ ಕಂತಿನ ಹಣದ ಕುರಿತು ಬರೋದಾದ್ರೆ ಸ್ನೇಹಿತರೆ, 15ನೇ ಕಂತಿನ ಹಣ ನವೆಂಬರ್ ತಿಂಗಳಲ್ಲೇ ಬರಬೇಕಿತ್ತು. ಹಣ ಆದರೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಲಿಲ್ಲ. ಇವತ್ತು ದಿನಾಂಕ ಬಂದ್ಬಿಟ್ಟು ಡಿಸೆಂಬರ್ 2. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಬಂದಿಲ್ಲ, 15ನೇ ಕಂತಿನ ಹಣ. ಆಲ್ರೆಡಿ ಮಾಧ್ಯಮದವರೊಂದಿಗೆ 28ನೇ ತಾರೀಕು ಮಾತನಾಡಿದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ರು ಅಂದರೆ, ಇನ್ನೊಂದು 4ರಿಂದ 5 ದಿನಗಳಲ್ಲಿ ಫಲಾನುಭವಿಗಳ ಖಾತೆಗೆ ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಆದ್ರೆ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಹಣ ಆದ್ರೆ ಜಮಾ ಆಗಿರ್ಲಿಲ್ಲ. ಈಗ ನಿಮಗೆ ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಯಾವಾಗ ಬರಲಿದೆ ಅನ್ನುವಂತಹ ಒಂದು ಮಾಹಿತಿ ಆದ್ರೆ ಈ ವಿಡಿಯೋದಲ್ಲಿ ಸಿಗ್ತಿದೆ ಸ್ನೇಹಿತರೆ. ಯಾವಾಗ ನಿಮಗೆ ಗೃಹಲಕ್ಷ್ಮಿ 15ನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಅಂದ್ರೆ, ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಆದ್ರೆ ಇದೇ ಮೊದಲನೇ ವಾರದಲ್ಲಿ ಹಣ ಜಮಾ ಮಾಡ್ತಾರಂತ ಹೇಳ್ತಿದ್ದಾರೆ. ಡಿಸೆಂಬರ್ ಮೊದಲನೇ ವಾರದಲ್ಲೇ ಎಲ್ಲಾ ಫಲಾನುಭವಿಗಳ ಖಾತೆಗಳಿಗೂ ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳ ಫಲಾನುಭವಿಗಳು, 31 ಜಿಲ್ಲೆಗಳಲ್ಲಿ ಯಾರಿದ್ರ ಫಲಾನುಭವಿಗಳು, ಎಲ್ಲ ಫಲಾನುಭವಿಗಳಿಗೂ ಮೊದಲನೇ ವಾರದಲ್ಲಿ 15ನೇ ಕಂತಿನ ಹಣ ಜಮಾ ಮಾಡ್ತಾರಂತೆ. ಮತ್ತೆ ಆದಷ್ಟು ಬೇಗ 15ನೇ ತಾರೀಕಿಂದ ಒಂದು 20ನೇ ತಾರೀಕು ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರಂತೆ ಸ್ನೇಹಿತರೆ. ಇವು ಸದ್ಯ ಮಟ್ಟಕ್ಕೆ ಸರ್ಕಾರದ ಕಡೆಯಿಂದ ಬರ್ತಿರುವಂತಹ ಅಪ್ಡೇಟ್ಸು. ಈಗ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣದಲ್ಲಿ ಎಲ್ಲ ಕಂತಿನ ಹಣ ಇದುವರೆಗೂ ನಿಮ್ಗೆ ಏನು ಬರಬೇಕಿತ್ತು, ಎಲ್ಲ ಕಂತಿನ ಹಣ ಬಂದು ನಿಮಗೆ ಜಮಾ ಆಗಿದೆಯಾ ಇಲ್ಲ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.